ನೆಕ್ಸ್ಟ್ ಬರುವಂಥದ್ದು .xlsm ಅಂದರೆ ಮ್ಯಾಕ್ರೋಸ್ ಎನೇಬಲ್ಡ್ ಎಕ್ಸೆಲ್ ವರ್ಕ್ ಬುಕ್. ನಾನು ಇಲ್ಲಿ ಒಂದು ಚಿಕ್ಕ ಕೋಡಿಂಗ್ ಬರೆದಿದ್ದೀನಿ. ನಾನು ಯಾವುದೇ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಈ ಬಟನ್ನ ಕ್ಲಿಕ್ ಮಾಡಿದಾಗ ಆ ಸೆಲ್ ಕಲರ್ ರ್ಯಾಂಡಮ್ ಆಗಿ ಚೇಂಜ್ ಆಗುತ್ತೆ. ಅದು ಚೇಂಜ್ ಆಗಬೇಕು ಅಂತಂದರೆ ನಾನು ಒಂದು ಕೋಡ್ ಬರೆದಿದ್ದೀನಿ ಇಲ್ಲಿ VBA ಎಡಿಟ್ರಲ್ಲಿ. ಇದೊಂದು ಚಿಕ್ಕ ಕೋಡ್ ಬರೆದಿದ್ದೀನಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಮ್ಯಾಕ್ರೋಸ್ ಎನೇಬಲ್ಡ್ ವರ್ಕ್ ಬುಕ್ನ ಹೇಗೆ ಸೇವ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನಾನು ಒಂದು ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಬಟನ್ನ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗ್ತಿದೆ, ಅಂದರೆ ರ್ಯಾಂಡಮ್ ಆಗಿ ಕಲರ್ಸ್ ಚೇಂಜ್ ಆಗ್ತಿದೆ. ಸೊ ಇದು ಒಂದು ಲೈನ್ ಮ್ಯಾಕ್ರೋ ಕೋಡ್ ಬರೆದಿರೋದ್ರಿಂದ ಈ ಚೇಂಜಸ್ ನಡೀತಾ ಇದೆ. ಸೊ ಇದನ್ನು ಸೇವ್ ಮಾಡಬೇಕು ಅಂದಾಗ ನಾನು ಇದಕ್ಕೂ ಕಂಟ್ರೋಲ್ S ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಮ್ಯಾಕ್ರೋಸ್ ಇರೋದ್ರಿಂದ ಎಕ್ಸೆಲ್ ಆಟೋಮ್ಯಾಟಿಕ್ ಆಗಿ ಐಡೆಂಟಿಫೈ ಮಾಡಿದೆ ಮ್ಯಾಕ್ರೋಸ್ ಇರೋದ್ರಿಂದ ಇದನ್ನು XLSM ಅಲ್ಲಿ ಸೇವ್ ಮಾಡಬೇಕು ಅಂತ. ಸೊ ನಾನೇನು ಮಾಡ್ತೀನಿ, ಚೇಂಜ್ ಕಲರ್ ಅಂತ ಚೇಂಜ್ ಸೆಲ್ ಕಲರ್ ಅಂತ ಟೈಪ್ ಮಾಡಿಬಿಟ್ಟು ಎಕ್ಸೆಲ್ 5 ಫಾರ್ಮ್ಯಾಟಲ್ಲೇ ಸೇವ್ ಮಾಡ್ತೀನಿ. ಇಲ್ಲೂ ಕೂಡ ನಾನು XLSM ಇರೋದನ್ನ ಚೇಂಜ್ ಮಾಡ್ಬೋದು. XLSX ನಾನು ಆವಾಗಲೇ ಹೇಳಿದಾಗೆ ಎಕ್ಸೆಲ್ 97ಇಂದ 2003 ವರ್ಕ್ ಬುಕ್ ಇದೇ ಥರ ಚೇಂಜ್ ಮಾಡ್ಬೋದು. ಬೇರೆ ಫಾರ್ಮ್ಯಾಟಲ್ಲಿ ನಾನು ಚೇಂಜ್ ಮಾಡಿ ಸೇವ್ ಮಾಡಿದಾಗ ನಾನು ಏನು ಮ್ಯಾಕ್ರೋಸ್ ಇಲ್ಲಿ ಬರೆದಿದ್ದೀನಿ ಅದು ಆಟೋಮ್ಯಾಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಸೊ ಅದು ವರ್ಕ್ ಆಗೋದಿಲ್ಲ. ಇವಾಗ ನಾನು ಮ್ಯಾಕ್ರೋ ಎನೇಬಲ್ಡ್ ವರ್ಕ್ ಬುಕ್ ಆಗಿ ಸೇವ್ ಮಾಡ್ತೀನಿ. ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದು ಕೂಡ ಅದೇ ಫೋಲ್ಡರಲ್ಲಿ ಹೋಗಿ ಸೇವ್ ಆಗಿದೆ, ನೀವು ನೋಡ್ಬೋದು. ಚೇಂಜ್ ಸೆಲ್ ಕಲರ್ ಇಲ್ಲಿ ಟೈಪ್ ನಮಗೆ ಆಟೋಮ್ಯಾಟಿಕ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಮ್ಯಾಕ್ರೋ ಎನೇಬಲ್ಡ್ ವರ್ಕ್ಶೀಟ್ ಅಂತ. ಸೊ ನೆಕ್ಸ್ಟ್ ಬರೋ ಅಂಥದ್ದು ಎಕ್ಸೆಲ್ ಟೆಂಪ್ಲೇಟ್ .xltx ಫಾರ್ಮ್ಯಾಟಲ್ಲಿ ಸೇವ್ ಮಾಡೋದು. ನಾನಿಲ್ಲಿ ಒಂದು ಫಾರ್ಮ್ಯಾಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಮಾರ್ಕ್ಸ್ ಲಿಸ್ಟಿಗೆ. ಪ್ರತಿ ತಿಂಗಳು ನಾವು ಈ ಥರ ಫಾರ್ಮ್ಯಾಟ್ನ ರೆಡಿ ಮಾಡಿಕೊಂಡು ಎಂಟ್ರಿ ಮಾಡೋ ಬದಲು ಒಂದು ಬ್ಲ್ಯಾಂಕ್ ಫಾರ್ಮ್ಯಾಟ್ನ ರೆಡಿ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಫಾರ್ಮುಲಾಸ್ ಹಾಕ್ಕೊಂಡು ಜಸ್ಟ್ ನಾವು ಡೇಟಾ ಮಾತ್ರ ಫಿಲ್ ಮಾಡಿದ್ರೆ ನಮಗೆ ಪ್ರತಿ ತಿಂಗಳು ಈ ಸಪೋಸ್ ಎಕ್ಸಾಂಪಲ್ ಮಾರ್ಕ್ಸ್ ಲಿಸ್ಟ್, ಪ್ರತಿ ತಿಂಗಳದು ಮಾರ್ಕ್ಸ್ ಲಿಸ್ಟ್ ನಾವು ಜನ್ರೇಟ್ ಮಾಡೋದು ತಪ್ಪತ್ತೆ. ಜಸ್ಟ್ ನಾವು ಮಾರ್ಕ್ಸ್ ಮಾತ್ರ ಎಂಟ್ರಿ ಮಾಡಿದ್ರೆ ಉಳಿದಿರೋದೆಲ್ಲ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದನ್ನು ಮಾಡೋದಕ್ಕೆ ನಾನು ಆಲ್ರೆಡಿ ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸ್ಟೂಡೆಂಟ್ಸ್ ನೇಮ್, ಅವ್ರದ್ದು ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3 ಮಾರ್ಕ್ಸು. ಸೊ ಮಂತ್ ಮಾತ್ರ ಸ್ಪೆಸಿಫೈ ಮಾಡಬೇಕು ಇಲ್ಲಿ, ಜೊತೆಗೆ ಮಾರ್ಕ್ಸ್ ಮಾತ್ರ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಇಲ್ಲಿ ನಾನು ಫಾರ್ಮುಲಾ ಹಾಕಿರೋದ್ರಿಂದ ಟೋಟಲ್ ಕ್ಯಾಲ್ಕುಲೇಟ್ ಆಗುತ್ತೆ, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ. ಬೇಸ್ಡ್ ಆನ್ ಹೈಯೆಸ್ಟ್ ಟೋಟಲ್ ಏನಿದೆ, ಮ್ಯಾಕ್ಸಿಮಮ್ ಟೋಟಲ್ ಯಾರು ಬಂದಿರುತ್ತೆ ಅವ್ರ ಹೆಸರು ಇಲ್ಲಿ ಟಾಪ್ ಸ್ಕೋರರಲ್ಲಿ ಡಿಸ್ಪ್ಲೇ ಆಗೋದಕ್ಕೂ ಕೂಡ ನಾನು ಫಾರ್ಮುಲಾ ಹಾಕ್ಕೊಂಡಿದ್ದೀನಿ. ಇದು ಅಡ್ವಾನ್ಸ್ ಮತ್ತು ಇಂಟರ್ಮೀಡಿಯೇಟ್ ಸೀರೀಸಲ್ಲಿ ಬರೋವಂಥ ಫಾರ್ಮುಲಾಸ್. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ನಾನು ಜಸ್ಟ್ ಟೆಂಪ್ಲೇಟ್ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಸೊ ನಾನು ಇದನ್ನು ಸೇವ್ ಮಾಡಬೇಕು ಎಕ್ಸೆಲ್ ಟೆಂಪ್ಲೇಟ್ ಫಾರ್ಮ್ಯಾಟಲ್ಲಿ. ಅಂದರೆ F12 ಕೀ ಏನಿದೆ ಅದನ್ನು ಕೀ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ತಕ್ಷಣ ನಮಗೆ ಬೈ ಡಿಫಾಲ್ಟ್ ನಾವು ಯಾವುದಾದ್ರೂ ಟೆಂಪ್ಲೇಟ್ನ ಸೇವ್ ಮಾಡಬೇಕು ಅಂತ ಅಂದಾಗ ಡಾಕ್ಯುಮೆಂಟ್ಸ್ ಫೋಲ್ಡರಲ್ಲಿ ಕಸ್ಟಮ್ ಆಫೀಸ್ ಟೆಂಪ್ಲೇಟ್ಸ್ ಅಂತ ಏನಿದೆ ಅಲ್ಲೇ ಸೇವ್ ಮಾಡಬೇಕು. ಅದು ಯಾಕೆ ಅಂತ ಹೇಳ್ತೀನಿ. ಬೇರೆ ಕಡೆ ಸೇವ್ ಮಾಡಿದಾಗ ನಮಗೆ ಅದು ಟೆಂಪ್ಲೇಟ್ಸಲ್ಲಿ ತೋರಿಸೋದಿಲ್ಲ ಫೈಲ್ ಓಪನ್ ಮಾಡಬೇಕಾದ್ರೆ. ಸೊ ನಮಗೆ ಟೆಂಪ್ಲೇಟ್ಸಲ್ಲಿ ಬೇಕು ಅಂತ ಅಂದಾಗ, ರೀಯೂಸ್ ಮಾಡಬೇಕು ಅಂದಾಗ ಕಸ್ಟಮ್ ಆಫೀಸ್ ಟೆಂಪ್ಲೇಟ್ಸಲ್ಲೇ ಸೇವ್ ಮಾಡಬೇಕು. ಸೊ ಅದನ್ನು ಫಾರ್ಮ್ಯಾಟ್ನ ಸೇವ್ ಮಾಡಬೇಕು. ನಾನು ಬೇರೆ ಕಡೆ ಸೆಲೆಕ್ಟ್ ಮಾಡಿಕೊಂಡ್ರು ಕೂಡ ನೀವು ನೋಡ್ಬೋದು. ನಾನು ಸಪೋಸ್ ಈ ಡ್ರೈವಲ್ಲಿ ಎಕ್ಸೆಲ್ ಫೈಲ್ ಫಾರ್ಮ್ಯಾಟ್ಸಲ್ಲಿ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ನೋಡ್ಬೋದು ಇಲ್ಲಿ ನಾನು ಮಾರ್ಕ್ಸ್ ಫಾರ್ಮ್ಯಾಟ್ ಅಂತ ಟೈಪ್ ಮಾಡ್ತೀನಿ. ನಾನಿಲ್ಲಿ ಟೆಂಪ್ಲೇಟ್ ಎಕ್ಸೆಲ್ ಟೆಂಪ್ಲೇಟ್ ಏನಿದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಲೊಕೇಶನ್ ಅದು ಆಟೋಮ್ಯಾಟಿಕ್ ಆಗಿ ನಾನು ಬೇರೆ ಸೆಲೆಕ್ಟ್ ಮಾಡಿಕೊಂಡ್ರು ಕೂಡ ಟೆಂಪ್ಲೇಟ್ ಅಂತ ರೆಕಗ್ನೈಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಎಕ್ಸೆಲ್ ಏನಾಗುತ್ತೆ, ಡಾಕ್ಯುಮೆಂಟ್ಸ್ ಫೋಲ್ಡರಲ್ಲಿ ಕಸ್ಟಮ್ ಆಫೀಸ್ ಟೆಂಪ್ಲೇಟ್ಸ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ನಾನು ಅಲ್ಲಿ ಸೇವ್ ಮಾಡ್ತಿದ್ದೀನಿ. ಇದನ್ನು ಸೇವ್ ಮಾಡಿದ ತಕ್ಷಣ ಕ್ಲೋಸ್ ಮಾಡ್ತೀನಿ. ಇನ್ನೊಂದ್ಸಲ ನನಗೆ ಬೇಕು ಓಪನ್ ಮಾಡಬೇಕು ಅಂತಂದಾಗ ಇದು ಮಾರ್ಕ್ ಶೀಟ್ ಜೂನ್ 2026 ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಜುಲೈಗೆ ಬೇಕು ಅಂದಾಗ ಇದನ್ನು ಡಿಲೀಟ್ ಮಾಡಿಕೊಂಡು ಸೇವ್ ಆ್ಯಸ್ ಮಾಡಿ ತುಂಬ ಕೆಲಸ ಮಾಡ್ಕೊಳ್ಳೋ ಬದಲು ನಾನಿಲ್ಲಿ ಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಮೋರ್ ಟೆಂಪ್ಲೇಟ್ಸ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡ್ತೀನಿ. ಮೋರ್ ಟೆಂಪ್ಲೇಟ್ಸಲ್ಲಿ ಕ್ಲಿಕ್ ಮಾಡಿ ಪರ್ಸನಲ್ ಅಂತ ಹೋದಾಗ ನೀವು ನೋಡ್ಬೋದು ಇದು ಆಲ್ರೆಡಿ ನಾನು ಸೆಲ್ ಸ್ಟೈಲ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ CS ಟೆಂಪ್ಲೇಟ್ ಅಂತ ಸೇವ್ ಮಾಡ್ಕೊಂಡಿದ್ದೆ. ಅದೇ ಥರ ನಾನು ಇವಾಗ ಹೊಸದಾಗಿ ಮಾರ್ಕ್ಸ್ ಫಾರ್ಮ್ಯಾಟ್ ಅಂತ ಏನು ಟೈಪ್ ರೆಡಿ ಮಾಡ್ಕೊಂಡಿದ್ದೀನಿ ಆ ಟೆಂಪ್ಲೇಟ್ ಇಲ್ಲಿ ಸಿಗುತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಬ್ಲ್ಯಾಂಕ್ ಫಾರ್ಮ್ಯಾಟ್ ಓಪನ್ ಆಗುತ್ತೆ. ಅಂದರೆ ಅದು ಫಾರ್ಮ್ಯಾಟ್ 1 ಅಂತ ತೊಗೊಳುತ್ತೆ ಬೈ ಡಿಫಾಲ್ಟ್.
ಮಾರ್ಕ್ಸ್ ಫಾರ್ಮ್ಯಾಟ್ ಅನ್ನೋದು ಹಾಗೇ ಇರುತ್ತೆ. ಇದನ್ನು ಫಾರ್ಮ್ಯಾಟ್ 1 ಅಂತ ತಗೊಳುತ್ತೆ. ನಾನು ಇದನ್ನು ಸೇವ್ ಆ್ಯಸ್ ಮಾಡ್ಬೋದು. ನಾನಿಲ್ಲಿ ಮಾರ್ಕ್ಸ್ನ ಎಂಟ್ರಿ ಮಾಡ್ತೀನಿ. ಸಪೋಸ್ ನಾನಿಲ್ಲಿ ಮಾರ್ಕ್ ಶೀಟ್ ಜೂನ್ದು ಏನಿದೆ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ವ್ಯಾಲ್ಯೂಸ್ನ ಪೇಸ್ಟ್ ಮಾಡ್ತೀನಿ. ಕಾಪಿ ಮಾಡಿಕೊಂಡು ಮಾರ್ಕ್ಸ್ ಫಾರ್ಮ್ಯಾಟ್ 1 ಅಂತ ಏನಿದೆ ಇಲ್ಲಿಗೆ ಪೇಸ್ಟ್ ವ್ಯಾಲ್ಯೂಸ್ ಮಾಡ್ತೀನಿ. ಪೇಸ್ಟ್ ವ್ಯಾಲ್ಯೂಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಆಟೋಮೆಟಿಕಾಗಿ ನಾನು ಫಾರ್ಮುಲಾ ಹಾಕಿರೋದ್ರಿಂದ ಟೋಟಲ್ ಎಲ್ಲ ಕ್ಯಾಲ್ಕುಲೇಟ್ ಆಗಿದೆ, ಪರ್ಸೆಂಟೇಜು ಕ್ಯಾಲ್ಕುಲೇಟ್ ಆಗಿದೆ. ಅದೇ ಥರ ಟಾಪ್ ಸ್ಕೋರರು ಬಂದಿದೆ. ನಾನಿಲ್ಲಿ ಜುಲೈ 2026 ಅಂತ ಹಾಕೋತೀನಿ. ಸಪೋಸ್ ಮಾರ್ಕ್ಸ್ ನಾನು ಅಲ್ಲಿದೆ ಕಾಪಿ ಮಾಡಿರೋದ್ರಿಂದ ಅದೇ ಹೆಸರು ಅದೇ ಮಾರ್ಕ್ಸ್ ಎಲ್ಲ ಬಂದಿದೆ. ಸಪೋಸ್ ನಾನು ಇಲ್ಲಿ ಚೇಂಜ್ ಮಾಡಿದೆ ಅಂದ್ಕೊಳ್ಳಿ, 96 ಇದ್ದಿದ್ದು 98 ಅಂತ ಮಾಡಿದ ತಕ್ಷಣ ಎಂಟ್ರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಚೇಂಜ್ ಆಯಿತು. ಅಂದರೆ ಇಬ್ಬರು ಮಾರ್ಕ್ಸ್ ಹೈಯೆಸ್ಟ್ ಇರೋದ್ರಿಂದ ಇಬ್ಬರದು ಮಾರ್ಕ್ಸ್ ಇಲ್ಲಿ ಬಂತು. ಸಪೋಸ್ ನಾನು ಇಲ್ಲಿ 98 ಅಂತ ಇರೋದನ್ನು 100 ಮಾಡಿದ ತಕ್ಷಣ ಇದು ಒಂದೇ ಹೈಯೆಸ್ಟ್ ಆಗಿರೋದ್ರಿಂದ ಇಲ್ಲಿ ಇದೊಂದು ಮಾತ್ರ ಬಂದಿದೆ. ಸೊ ನಾನು ಇದನ್ನು ಸೇವ್ ಮಾಡ್ತೀನಿ. ಸೇವ್ ಮಾಡಿದಾಗ ನಂಗೆ ಸೇವ್ ಮಾಡೋಕ್ಕೆ ಆಪ್ಷನ್ ಕೊಡುತ್ತೆ. ಯಾಕೆ ಅಂತ ಅಂದರೆ ನಾನು ಟೆಂಪ್ಲೇಟ್ನ ಯೂಸ್ ಮಾಡ್ತಾ ಇದ್ದೀನಿ, ಬೇರೆ ಫೈಲಲ್ಲಿ ರಿಪ್ಲೇಸ್ ಮಾಡ್ತಾ ಇಲ್ಲ. ಸೊ ನಾನಿಲ್ಲಿ ಜುಲೈ 2026 ಮಾರ್ಕ್ಸ್ ಅಂತ ಹಾಕೋತೀನಿ. ಇದನ್ನು ಸೇಮ್ ಎಕ್ಸೆಲ್ ಫೈಲ್ ಫಾರ್ಮ್ಯಾಟಲ್ಲೇ ಸೇವ್ ಮಾಡ್ತೀನಿ. ಸೇವ್ ಮಾಡಿಬಿಟ್ಟು ಮತ್ತೆ ನಾನು ಟೆಂಪ್ಲೇಟ್ಸ್ಗೆ ಹೋಗ್ಬಿಟ್ಟು ಮಾರ್ಕ್ಸ್ ಫಾರ್ಮ್ಯಾಟ್ ಟೆಂಪ್ಲೇಟ್ಸ್ನ ತೊಗೊಂಡಾಗ ಮತ್ತೆ ಅದು ಇನ್ನೊಂದು ಕಾಪಿ ಕ್ರಿಯೇಟ್ ಮಾಡುತ್ತೆ ಹೊರತು ಆ ಟೆಂಪ್ಲೇಟ್ನ ಯಾವುದೇ ಕಾರಣಕ್ಕೂ ಫಿಲ್ ಮಾಡೋದಿಲ್ಲ, ಅದು ಬ್ಲ್ಯಾಂಕ್ ಆಗೇ ಉಳಿದಿರುತ್ತೆ. ಸೊ ಎಕ್ಸೆಲ್ TX ಫಾರ್ಮ್ಯಾಟಲ್ಲಿ ಸೇವ್ ಮಾಡ್ಕೊಳ್ಳೋದ್ರಿಂದ ಇದೊಂದು ಅಡ್ವಾಂಟೇಜ್ ನಮಗೆ. ಎಕ್ಸೆಲ್ ವರ್ಕ್ಬುಕ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡಬೇಕಾದ್ರೆ ಅಥವಾ ಆನ್ಲೈನಲ್ಲಿ ಪಬ್ಲಿಷ್ ಮಾಡಬೇಕಾದ್ರೆ ಅದನ್ನು PDF ಫಾರ್ಮ್ಯಾಟಲ್ಲಿ ಸೇವ್ ಮಾಡೋದು ಒಂದು ಒಳ್ಳೆಯ ಅಭ್ಯಾಸ. ಅದಕ್ಕೆ ನಾನು ಈ ಫೈಲ್ ಏನಿದೆ ಜುಲೈ 2026 ಮಾರ್ಕ್ಸ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. F12 ಕೀ ಪ್ರೆಸ್ ಮಾಡಿದಾಗ ನನಗೆ ಸೇವ್ ಆ್ಯಸ್ ಡೈಲಾಗ್ ಬಾಕ್ಸ್ ಬರುತ್ತೆ. ಅದರಲ್ಲಿ ಎಕ್ಸೆಲ್ ಫೈಲ್ ಫಾರ್ಮ್ಯಾಟ್ಸ್ ಅನ್ನೋ ಲೊಕೇಶನಲ್ಲಿ ಸೇಮ್ ನೇಮಲ್ಲಿ ಆದರೆ ಟೈಪ್ ಮಾತ್ರ ಚೇಂಜ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಲಿಸ್ಟಲ್ಲಿ PDF ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಬಟನ್ ಕ್ಲಿಕ್ ಮಾಡಿದಾಗ ನಮಗೆ ಅದು PDF ಫಾರ್ಮ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ಸೊ ನಾವು ಎಕ್ಸೆಲ್ ವರ್ಕ್ಬುಕ್ಕಲ್ಲಿ ಹೆಡರ್ ಫುಟ್ಟರ್ ಎಲ್ಲ ಹಾಕೊಂಡಾಗ ಅದು ಕೂಡ ನಮಗೆ PDF ಅಲ್ಲಿ ವಿಸಿಬಲ್ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಅಭ್ಯಾಸ. ನೀವು ನೋಡ್ಬೋದು ಇಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಯಾವುದೇ ಥರ ಚೇಂಜಸ್ ಕೂಡ PDF ಅಲ್ಲಿ ಅವಕಾಶ ಇರೋದಿಲ್ಲ. ಕೊನೆಯದಾಗಿ .csv ಫಾರ್ಮ್ಯಾಟಲ್ಲಿ ಹೇಗೆ ಸೇವ್ ಮಾಡೋದು ಅಂತ ನೋಡೋಣ. .csv ಫಾರ್ಮ್ಯಾಟಲ್ಲಿ ಸೇವ್ ಮಾಡೋದಕ್ಕೆ ನಾನು F12 ಕೀನ ಪ್ರೆಸ್ ಮಾಡಿ ಸೇವ್ ಆ್ಯಸ್ ಡೈಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ. ಸೇಮ್ ಲೊಕೇಶನಲ್ಲಿ ಸೇಮ್ ನೇಮಲ್ಲಿ ನಾನು ಟೈಪ್ ಮಾತ್ರ ಚೇಂಜ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನಾನು CSV UTF-8, ಡಿಲಿಮಿಟೆಡ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಸೊ ಇದು ಹೇಗೆ ಸೇವ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಫೋಲ್ಡರ್ನ ಓಪನ್ ಮಾಡಿ ನೀವು ನೋಡ್ಬೋದು ಒರಿಜಿನಲ್ ಫೈಲು .xlsx ಏನಿದೆ ಅದು ಜುಲೈ 2026 ಮಾರ್ಕ್ಸ್ ಅಂತ ಇದೆ. ಸೆಪರೇಟೆಡ್ ವ್ಯಾಲ್ಯೂಸ್ ಇಲ್ಲಿ ನೀವು ನೋಡ್ಬೋದು ಟೈಪಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಸೆಪರೇಟೆಡ್ ವ್ಯಾಲ್ಯೂಸ್ ಫೈಲ್ ಅಂತ ಇದೆ. ಇದು ಜುಲೈ 2026 ಮಾರ್ಕ್ಸ್ ಸೇಮ್ ನೇಮಲ್ಲಿ ಸೇವ್ ಆಗಿದೆ. ಇದನ್ನು ನಾನು ಡಬಲ್ ಕ್ಲಿಕ್ ಮಾಡಿದಾಗ CSV ಫೈಲ್ನ ನೀವು ನೋಡ್ಬೋದು ಇದರ ಅಪಿಯರೆನ್ಸ್ ಚೇಂಜ್ ಆಗಿದೆ. ಅಂದರೆ ಒರಿಜಿನಲ್ ಫೈಲಲ್ಲಿ ನಾನು ಫಾರ್ಮ್ಯಾಟಿಂಗ್ ಎಲ್ಲ ಮಾಡಿದ್ದೆ, ಫಾಂಟ್ ಕಲರ್, ಬ್ಯಾಕ್ಗ್ರೌಂಡ್, ಸೆಲ್ ಕಲರ್ ಎಲ್ಲ ಚೇಂಜ್ ಆಗಿತ್ತು ಮತ್ತು ಫಾರ್ಮುಲಾನೂ ಇತ್ತು. ಬಟ್ CSV ಫಾರ್ಮ್ಯಾಟಲ್ಲಿ ನಾವು ಸೇವ್ ಮಾಡಿದಾಗ ಯಾವುದೇ ಫಾರ್ಮುಲಾ ಇರೋದಿಲ್ಲ, ಇಲ್ಲೂ ಕೂಡ ಯಾವುದೇ ಫಾರ್ಮುಲಾ ಇಲ್ಲ. ಜಸ್ಟ್ ಆ್ಯಸ್ ಇಟ್ ಈಸ್ ವರ್ಕ್ಶೀಟಲ್ಲಿ ಏನು ವ್ಯಾಲ್ಯೂಸ್ ಇದೆ ಅದು ಇಲ್ಲಿ ಸೇವ್ ಆಗುತ್ತೆ CSV ಫಾರ್ಮ್ಯಾಟಲ್ಲಿ. ಸೊ ಈ ವ್ಯಾಲ್ಯೂಸ್ನ ನಾವು ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಡೇಟಾ ಅನಾಲಿಸಿಸ್ ಪರ್ಪಸ್ಗೋಸ್ಕರ ಶೇರ್ ಮಾಡ್ಬೋದು. ಇದನ್ನು ಸೆಪರೇಟೆಡ್ ವ್ಯಾಲ್ಯೂಸ್ ಅಂತ ಯಾಕೆ ಕರೀತಾರೆ ಅಂತ ಅಂದರೆ ನಾನು ಈ ಫೈಲ್ ಏನಿದೆ ಸೆಪರೇಟೆಡ್ ವ್ಯಾಲ್ಯೂಸ್ ಅಂತ ಫಾರ್ಮ್ಯಾಟಲ್ಲಿರೋ ಫೈಲ್ನ ರೈಟ್ ಕ್ಲಿಕ್ ಮಾಡಿಬಿಟ್ಟು ಓಪನ್ ವಿತ್ ನೋಟ್ ಪ್ಯಾಡ್ ಅಂತ ಕೊಟ್ಟಾಗ ನೀವು ನೋಟ್ ಪ್ಯಾಡಲ್ಲಿ ನೋಡ್ಬೋದು ವ್ಯಾಲ್ಯೂಸ್ ಎಲ್ಲ ಇದೆ, ಅದು ಸೆಪರೇಟೆಡ್ ಆಗಿದೆ. ಪ್ರತಿಯೊಂದು ವ್ಯಾಲ್ಯೂ ಕೂಡ ಸೆಪರೇಟ್ ಆಗಿರೋದು ಮೂಲಕ. ಮತ್ತು ಇಲ್ಲಿ ಬ್ಲ್ಯಾಂಕ್ ರೋಸ್ ಏನಿದೆ ಅದರಲ್ಲೂ ಕೂಡ ಇದೆ. ಸೊ ಇದನ್ನೆಲ್ಲ ನಾವು ಡೇಟಾ ಅನಾಲಿಸಿಸ್ಗೆ ಯೂಸ್ ಮಾಡಬೇಕಾದ್ರೆ ಡೇಟಾ ಕ್ಲೀನಿಂಗ್ ಅನ್ನೋ ಕಾನ್ಸೆಪ್ಟನ್ನ ಯೂಸ್ ಮಾಡಿ ಪೈಥಾನ್, ಪವರ್ ಕ್ವೈರಿ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಡೇಟಾ ಅನಾಲಿಸಿಸ್ಗೋಸ್ಕರ ಡೇಟಾ ಕ್ಲೀನಿಂಗ್ ಮಾಡಿಬಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡ್ತೀವಿ. ಮತ್ತು ನಾರ್ಮಲ್ XLSX ಫೈಲ್ನ ನಾವು ಶೇರ್ ಮಾಡೋದಕ್ಕಾಗೋದಿಲ್ಲ ಬೇರೆ ಪ್ಲ್ಯಾಟ್ಫಾರ್ಮ್ ಜೊತೆ, ಅದಕ್ಕೋಸ್ಕರ .csv ಫಾರ್ಮ್ಯಾಟಲ್ಲಿ ಸೇವ್ ಮಾಡ್ತೀವಿ. ಅದೇ ನಾನು
ನಾರ್ಮಲ್ ಫೈಲ್ನ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ನೋಟ್ಪ್ಯಾಡ್ ಅಂತ ಕೊಟ್ಟಾಗ ಅದು ಜಂಕ್ ವ್ಯಾಲ್ಯೂ ಆಗಿ ತೋರಿಸುತ್ತೆ ನಮಗೆ. ಇಲ್ಲಿ ನೀವು ನೋಡ್ಬೋದು ಜಂಕ್ ವ್ಯಾಲ್ಯೂ ಆಗಿ ತೋರಿಸ್ತಾ ಇದೆ. ಸೊ ಇದೇ ಡಿಫ್ರೆನ್ಸು ಡಾಟ್ ಸಿ ಎಸ್ ವಿ ಫೈಲ್ಗೂ ಮತ್ತು ಡಾಟ್ ಎಕ್ಸೆಲ್ ಎಸ್ ಎಕ್ಸ್ ಫೈಲ್ಗೂ. ಸೊ ಡಾಟ್ ಸಿ ಎಸ್ ವಿ ಫೈಲ್ ನಮಗೆ ಡೇಟಾ ಅನಾಲಿಸಿಸ್ ಪರ್ಪಸ್ಗೋಸ್ಕರ ಅಥವಾ ಆನ್ಲೈನಲ್ಲಿ ಶೇರ್ ಮಾಡಬೇಕಾದ್ರೆ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡಿದಾಗಲೂ ನೋಡ್ಬೋದು ಅದು ಡಾಟ್ ಸಿ ಎಸ್ ವಿ ಫಾರ್ಮ್ಯಾಟಲ್ಲೇ ಡೌನ್ಲೋಡ್ ಆಗುತ್ತೆ. ಅದೇ ಥರ ನಾವು ಯಾವುದೇ ಥರ ಯೂನಿವರ್ಸಿಟಿ ವೆಬ್ಸೈಟಿಂದ ಮಾರ್ಕ್ಸ್ ಕಾರ್ಡ್ ಅಥವಾ ಮಾರ್ಕ್ಸ್ ಲಿಸ್ಟ್ನ ಡೌನ್ಲೋಡ್ ಮಾಡಬೇಕಾದ್ರೆ ಡಾಟ್ ಸಿ ಎಸ್ ವಿ ಫಾರ್ಮ್ಯಾಟ್ನೇ ಅಲ್ಲೂ ಕೂಡ ನಮಗೆ ಅವೈಲಬಲ್ ಇರೋದು.